ನೋಡಿ, ನಮ್ಮೂರು ನಮ್ಮವರು ಅದಕ್ಕೆ 2 ಗುರಿ. ನನ್ನ ದೃಷ್ಟಿಯಲ್ಲಿರೋದು 2 ಗುರಿ. ಆದರೆ ಇದು ನಂದಲ್ಲ. ಇದು ನಮ್ಮೂರು ನಮ್ಮವರು ಅಂತ ತಕ್ಷಣ ಸಂದೀಪ್ ಪಾಟೀಲ್ರು ಮಾಡಿರೋದು ಅಂತ ಅಂದ್ಕೊಂಡ್ರೆ ತಪ್ಪು. ಸಂದೀಪ್ ಪಾಟೀಲ್ರು ಈ ನಮ್ಮೂರು ನಮ್ಮವರು ಕಾನ್ಸೆಪ್ಟ್ ಬಂದಾಗ ಅದಕ್ಕೆ 2 ಗುರಿ ಅಂತ ಅಂದ್ಕೊಂಡಿದ್ದೀನಿ. ಈ ಥರ 10 ಗುರಿಗಳನ್ನು ನಮ್ಮ ಜನರು ಅದಕ್ಕೆ ಸೇರಿಸ್ತಾ ಹೋಗ್ಬೋದು. ಇದು ನಂದಲ್ಲ ವೇದಿಕೆ, ಇದು ಜನರ ವೇದಿಕೆ. ನನ್ನ ದೃಷ್ಟಿಯಲ್ಲಿರೋದು 2 ಗುರಿ. ಒಂದು ಸಾಮಾಜಿಕ ಗುರಿ, ಒಂದು ರಾಜಕೀಯ ಗುರಿ. ಸಾಮಾಜಿಕ ಗುರಿ ಏನು? ಇವತ್ತು ನಮಗೆ ಸಮಸ್ಯೆ ಆಗಿರೋದೇನು? ನಮ್ಮ ತಾಲೂಕು ಜನಕ್ಕೆ ಸಮಸ್ಯೆ ಆಗಿರೋದೇನು? ನಾಯಕತ್ವ ಕೊರತೆನೇ ಇಲ್ಲ. ಆದರೆ ಅನಿವಾರ್ಯ ಕಾರಣಗಳಿಂದ ನಮ್ಮ ನಾಯಕರು ಅಥವಾ ಯಾರು ಐಡೆಂಟಿಫೈ ಮಾಡ್ತಾಯಿದ್ದೀವಿ, ಜನರು ಯಾರ ಹತ್ರ ಹೋಗ್ತಾ ಇದ್ದಾರೆ, ಸೀರೆ ಕೊಡೋಕ್ಕೆ ನಾಯಕರಿದ್ದಾರೆ. ನಮಗೆ ಕೊಟ್ಟಿರೋ ಸೀರೆಗೆ ಬ್ಲೌಸ್ ಹೊಲ್ಸೋಕ್ಕೆ ನಾಯಕರಿದ್ದಾರೆ. ಕ್ರಿಕೆಟ್, ಕಬಡ್ಡಿ ಇತ್ಯಾದಿ ಆಡ್ಸೋಕ್ಕೆ ನಾಯಕರಿದ್ದಾರೆ. ಇದಕ್ಕೆಲ್ಲ ನಾಯಕತ್ವ ಕೊರತೆ ಇಲ್ಲ. ಪಟ್ಟಿ ಕೊಡೋಕ್ಕೆ ನಾಯಕರಿದ್ದಾರೆ, ಪ್ರೈಸ್ ಕೊಡೋಕ್ಕೆ ನಾಯಕರಿದ್ದಾರೆ. ಎದಕ್ಕೆ ನಮ್ಮ ನಾಯಕತ್ವ ಕೊರತೆ ಆಗಿದೆ ಅಂದರೆ, ನನ್ನ ಮಗಳಿಗೆ ಮೊರಾರ್ಜಿ ಶಾಲೆಯಲ್ಲಿ ಸೀಟ್ ಬೇಕು, ಯಾರಿಗೆ ಕೇಳಬೇಕು? ನಾಯಕರಿಲ್ಲ. ನನ್ನ ಹೆಂಡತಿಗೆ ಹೆರಿಗೆಗೆ ನಾನು ಇದಕ್ಕೆ ಕರ್ಕೊಂಡು ಹೋಗಿದ್ದೀನಿ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೀನಿ, ಚಿಕಿತ್ಸೆ ಕೊಡೋಕ್ಕೆ ಡಾಕ್ಟ್ರ್ ಬರ್ತಾಯಿಲ್ಲ. ಎಲ್ಲಿಗೆ ಹೇಳ್ಕೋಬೇಕು? ನಾಯಕರಿಲ್ಲ. ಅಣ್ಣ ತಮ್ಮ ಕಿತ್ತಾಡಿ ಪೊಲೀಸ್ ಸ್ಟೇಷನ್ ಹೋಗಿದ್ದಾರೆ. ನೋಡಪ್ಪ ಪೊಲೀಸ್, ನೀನು FIR ಮಾಡಿಕೊಡೋದು, ಅಣ್ಣ ತಮ್ಮ ಜಗಳ ವಾಪಸ್ ಕಳಿಸು. ಊರ ಹಿರಿಯರು ಆ ಜಗಳವನ್ನು 1 ವಾರದಲ್ಲಿ ನಿಭಾಯಿಸ್ತಾರೆ. ನೀನು FIR ಮಾಡಿದ್ರೆ ಆ ಜಗಳವನ್ನು 3 ವರ್ಷ ಜೀವಂತವಾಗಿಟ್ಟಿರ್ತೀಯ. ಅದಕ್ಕೋಸ್ಕರ FIR ಮಾಡಿಕೊಡ್ದು ಅಂತ ಹೇಳೋಕ್ಕೆ ನಾಯಕರಿಲ್ಲ. ಜನರಿಗೆ ತಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಸಿಗೋ ಸಲುವಾಗಿ ನಾಯಕತ್ವ ಇಲ್ಲ.